ಎಲ್ಲರಿಗೂ ನಮಸ್ಕಾರ. 11ನೇ ತಾರೀಕು ನಮ್ಮ ಜನವರಿ ಸಮಾಜದ 11ನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸಾಧನೆ ಏನು ಮಾಡಿದರೆ ಸಮಾಜದಲ್ಲಿ ಕೆಲವರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಇಷ್ಟು ಜನಗಳಿಗೆ ಸನ್ಮಾನ ಕಾರ್ಯಕ್ರಮ ಒಂದು ಮೈಸೂರು ಜಿಲ್ಲೆಯಲ್ಲಿ 11ನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಅದಾದ ನಂತರ ಮುಂದಿನ ದಿವಸಗಳಲ್ಲಿ ತಾಲೂಕು ಮಟ್ಟದಿಂದ ಹೋಗಿ ಸಂಘಟನೆ ಮಾಡಿ ತಾಲೂಕು ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿ ಅಲ್ಲೇ ಒಂದು ಮೀಟಿಂಗ್ಗಳು ಮಾಡಿ ಗ್ರಾಮಾಂತರದಿಂದ ನಮ್ಮ ಸಮಾಜದ ಜನಗಳೆಲ್ಲ ಒಗ್ಗೂಡಿಸಿ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಕೂಡ ನೆಕ್ಸ್ಟ್ ಮಾಡ್ತೀವಿ. ನಮಸ್ಕಾರ, ನಾನು ಶ್ರೀಮತಿ ಗೌರಿ ಉಪ್ಪಾರ, ಮೈಸೂರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. 11ನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅದು ನಾಗರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹೋಟೆಲ್ ಗೋವರ್ಧನ್ನಲ್ಲಿ ಇರೋದ್ರಿಂದ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಮತ್ತು ಹಿರಿಯರು ಕಿರಿಯರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಕುಮಾರಿ, ಮಹಿಳಾ ಉಪ್ಪಾರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಈಗ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀವಿ. ಮೊದಲನೇ ಹೆಜ್ಜೆ ಮೈಸೂರಿನಲ್ಲಿ ಮಹಿಳಾ ಉಪ್ಪಾರ ಸಮಾಜದ ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕೋಸ್ಕರ ಸಂಘಟನೆ ಮಾಡೋಣ ಅಂದ್ಕೊಂಡು ನಾವು 3 ಹೆಣ್ಮಕ್ಳು ಏನಿದ್ದೀವೋ ವಿಜಯಕುಮಾರಿ, ಗೌರಮ್ಮ, ಡಾಕ್ಟರ್ ಗೀತಾ 3 ಜನರು ಸೇರಿ ನಮ್ಮ ಫಸ್ಟು ಪ್ರಥಮ ಹೆಜ್ಜೆ ಇಟ್ಟು ಇನ್ನು ನಮ್ಮ ಹಿಂದೆ ನಮ್ಮ ಹೆಣ್ಮಕ್ಳನ್ನ, ಸಮಾಜದ ಹೆಣ್ಮಕ್ಳನ್ನ ಕರೆತಂದು ಅವ್ರನ್ನೂ ಸಬಲೀಕರಣಗೊಳಿಸಿ ನಮ್ಮ ಉಪ್ಪಾರ ಸಮಾಜದ ಹೆಣ್ಮಕ್ಳನ್ನ ಮುಂದುವರಿಯೋಕ್ಕೆ ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ನಮ್ಮಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾಯಿದೆ, ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಅವರಿಗೆಲ್ಲ ಅವೇರ್ನೆಸ್ ಕೊಟ್ಟು ನಾವು ಮುಂದಕ್ಕೆ ತರೋಕ್ಕೋಸ್ಕರ ನಾವು 3 ಜನ ಪಾದಾರ್ಪಣೆ ಫಸ್ಟ್ ಮಾಡಿದ್ದೀವಿ. ಇದರಿಂದ ನಿಮ್ಮೆಲ್ಲರಿಗೂ ಸಹಕಾರ ಸಿಕ್ಕಲಿ, ನಮ್ಮ ಜನಾಂಗದವ್ರದ್ದು ಎಲ್ಲ ಸಹಕಾರ ಸಿಕ್ಕಿ ನಾವು ಮುಂದಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಓಂ ಶ್ರೀ ಭಗೀರಥಾಯ ನಮಃ. ನಾನು ಡಾಕ್ಟರ್ ಗೀತಾ ಸಂಜೀವ್ ಕೊಡ್ತೆ, ಮೈಸೂರು ಮಹಿಳಾ ಜಿಲ್ಲಾದ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ. ಇಲ್ಲಿ ನಾವು ಇವತ್ತು ಮುಖ್ಯವಾಗಿ ಹೇಳಬೇಕಂತಂದರೆ, ನಾವು ಮಹಿಳೆಯರು ಏನಂತ ನಮಗೆ ಎಲ್ಲರಿಗೂ ತೋರಿಸ್ಕೊಡ್ಬೇಕಾಗಿದೆ. ಆಮೇಲೆ ಬೇರೆ ಬೇರೆ ಕಡೆಗೆಲ್ಲ ಸಂಘಟನೆಗಳನ್ನು ಬೇರೆಯವ್ರು ಕಟ್ಕೊಂಡು ಮುಂದೆ ಹೋಗ್ತಿದ್ದಾರೆ. ಸೊ ನಮ್ಮಲ್ಲಿ ಮಹಿಳೆಯರು ಇನ್ನೂ ಹೆಚ್ಚಿನಲ್ಲಿ ಬರಬೇಕು, ಸಂಘಟನೆಗಳನ್ನು ಮಾಡಬೇಕು. ಆಮೇಲೆ ಮಹಿಳೆ ಸಬಲೀಕರಣವನ್ನು ಮಾಡೋದನ್ನು ಜಾಗೃತಿಗೊಳಿಸ್ಬೇಕಂತ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಜಾಗೃತಗೊಳಿಸೋಕೆ ಹೋಗ್ತಾಯಿದ್ದೀನಿ. ಆಮೇಲೆ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕಂತ ತುಂಬ ಓಡಾಡ್ತಾ ಇದ್ದೀವಿ ನಾವು. ಸೊ ಅವುಗಳನ್ನೆಲ್ಲ ಗಟ್ಟಿ ಮಾಡ್ಕೊಳ್ಬೇಕಂತಂದರೆ ನಾವು ಮೊದಲು ಗಟ್ಟಿಯಾಗಿರಬೇಕು. ಸೊ ಇಲ್ಲಿ ನಾವು ಇವಾಗ ಮಾಡ್ತಾಯಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ದೀವಿ. ಮೈಸೂರಿನಲ್ಲಿ ಮಾಡೋಕ್ಕೆ ನನಗೆ ಸಿಕ್ಕಿರೋದು ತುಂಬ ದೊಡ್ಡ ಅವಕಾಶ, ತುಂಬ ಖುಷಿ ಆಗ್ತಿದೆ. ಅದಕ್ಕೆ ನನಗೆ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್ ಸರ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ನಮ್ಗೆ ಹೀಗೆ ಇರಲಿ ಅಂತ ಆಶಿಸ್ತೀನಿ. ನಮ್ಮ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಸ್ವಾಮೀಜಿಗಳ ಆಶೀರ್ವಾದ ಹೀಗೆ ನಮ್ಮ ಎಲ್ಲ ಉಪ್ಪಾರ ಬಾಂಧವರ ಮೇಲೆ ಇರಲಿ ಮತ್ತು ನಾವು ತುಂಬ ಎತ್ತರ ಮಟ್ಟಕ್ಕೆ ಬೆಳೆಯುವಂಥ ಶಕ್ತಿ ನಮಗೆ ಸಿಗಲಿ, ನಮ್ಮ ಮಹಿಳೆಯರೂ ಜೊತೆಗೆ ಬೆಳೀಲಿ ಅಂತ ನಾನು ಅವರಲ್ಲಿ ಬೇಡಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನಾನೊಂದೆರಡು ಮಾತು ಮುಗಿಸ್ತೇನೆ. ಮೊದಲನೇದಾಗಿ ಪತ್ರಿಕೆ ಮಾಧ್ಯಮದವರಿಗೆ ನಮಸ್ಕಾರಗಳು. ದಿನಾಂಕ 2026ನೇ 11ನೇ ತಾರೀಕು, ಈ ತಿಂಗಳು 11ನೇ ತಾರೀಕು ಸಾಧಕರು ಮತ್ತು ಸಮಾಜ ಸೇವಕರ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಈ ಒಂದು ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ವತಿಯಿಂದ ಈ ಸಂಘದ ಅಧ್ಯಕ್ಷರಾದ ಕರಲ್ಪುರ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭವು ನಡೆಯುತ್ತದೆ. ಈ ಸಮಾರಂಭಕ್ಕೆ ಮೈಸೂರು ಜಿಲ್ಲೆ 9 ತಾಲೂಕಿನ ಎಲ್ಲ ಗ್ರಾಮಗಳ ಉಪ್ಪಾರ ಸಮಾಜದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಎಲ್ಲರನ್ನೂ ಕೇಳಿಕೊಳ್ತೇವೆ. ನಮಸ್ಕಾರ. ಎಲ್ಲ ಉಪ್ಪಾರ ಸಮಾಜದ ಕುಲಬಂಧವರಿಗೆ ನಾನು ಮಾಡ್ತಿರುವಂಥ ವಿನೋದ್ ಉಪ್ಪಾರ್, ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು. ನಮ್ಮ ಪಕ್ಕದಲ್ಲಿ ಬಲಭಾಗದಲ್ಲಿರುವಂಥವರು ಗೌರಮ್ಮನವರು ಅಧ್ಯಕ್ಷರು, ಎಡಭಾಗದಲ್ಲಿ ಇರ್ತಕ್ಕಂಥವರು ಗೌರವಾಧ್ಯಕ್ಷರು ಡಾಕ್ಟರ್ ಗೀತಾ ಅಂತ.
ನಮ್ಮ ಉಪ್ಪಾರ 11ನೇ ತಾರೀಕು ಭಾನುವಾರ ನಡೆಯುತ್ತಿರುವ ಉಪ್ಪಾರ ಸಮಾಜದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಉಪ್ಪಾರ ಸಮಾಜದ ಬಂಧುಗಳು ಎಲ್ಲರೂ ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಮನವಿ